ಬಿಜೆಪಿ ಪಕ್ಷದ ಕಾರ್ಯಕರ್ತೆಯರೆಂಬ ಕಾರಣಕ್ಕಾಗಿ ಆಳಂದ್ ಶಾಸಕರ ಮತ್ತವರ ಬೆಂಬಲಿಗರ ದಬ್ಬಾಳಿಕೆಯಿಂದಾಗಿ ತಾಲೂಕಿನ ಸರಸಂಬ ಗ್ರಾಮದ ರೈತನ ಹೊಲದಲ್ಲಿ ಯಾವುದೇ ಸೂಚನೆ ನೀಡದೆ ಮತ್ತು ಪರಿಹಾರವೂ ನೀಡದೆ ಮತ್ತು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಗುತ್ತಿಗೆದಾರ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ಷಾನಂದ ಗುತ್ತೇದಾರ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ರೈತ ಜಮೀನು ಮಾಲೀಕನಿಗೆ ಯಾವುದೇ ಮುನ್ಸೂಚನೆ ನೀಡದೆ ಅನಧಿಕೃತವಾಗಿ ಮತ್ತು ಹೊಸದಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಕೇಳಿದರೆ ಗುತ್ತಿಗೆದಾರರು ಹೆದರಿಸಿ ಬೆದರಿಸಿ ಜೀವಭಯ ಹಾಕುತ್ತಿದ್ದಾರೆ. ಈಗಾಗಲೇ ಈ ಕುರಿತು ಪೊಲೀಸ್ ಠಾಣೆಗೆ ಮನವಿ ಮಾಡಿದ್ದರೂ ಆಗ ಬರುತ್ತೇವೆ ಈಗ ಬರುತ್ತೇವೆ ಎಂದು ಸಮಯ ಹಾಳು ಮಾಡುತ್ತಿದ್ದಾರೆಂದು ದೂರಿದರು. ಈ ದಬ್ಬಾಳಿಕೆಯು ಕೇವಲ ಸರಸಂಬ ಗ್ರಾಮವೊಂದರಲ್ಲಿಯಷ್ಟೇ ಅಲ್ಲ, ಬೇರೆ ಬೇರೆ ಗ್ರಾಮಗಳಲ್ಲಿ, ಅದರಲ್ಲೂ ಆಳಂದ್ ಶಾಸಕರಿಗೆ ಪ್ರಶ್ನಿಸುವವರ ವಿರುದ್ಧ ಇದೇ ರೀತಿ ಹೆದರಿಸಿ ಬೆದರಿಸುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಆಳಂದ್ ತಾಲೂಕಿನ ಸರಸಂಬ ಗ್ರಾಮದಲ್ಲಿ ಒಂದು ಹೊಸದಾಗಿ ರಸ್ತೆ ಕಾಮಗಾರಿ ತಗೊಂಡಿದ್ದಾರೆ. ಆ ರಸ್ತೆ ಕಾಮಗಾರಿ ಮಾಡಬೇಕು ಅಂತಂದರೆ ಅಲ್ಲಿ ಇರುವಂಥ ರೈತರ ಜಮೀನು, ಆ ರೈತರ ಜಮೀನದಲ್ಲಿ ಅಕ್ವೈರ್ ಮಾಡಲಾರ್ದೇ ಅಲ್ಲಿ ಜಬರ್ದಸ್ತಿ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ಇದು ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಆಳಂದ್ ತಾಲೂಕಾದಾಗ BR ಪಾಟೀಲ್ರಿಗೆ ಯಾರು ವಿರೋಧ ಮಾಡ್ತಾರೋ ಅಂದ್ರೆ ಸರಸಂಬ ಗ್ರಾಮದಾಗ ಅವ್ರ ಸ್ವಂತ ಹೊಲಗಳು ಜಬರ್ದಸ್ತಿ ಕಬ್ಜಾ ಮಾಡೋದು, ರಸ್ತೆ ನಿರ್ಮಾಣ ಮಾಡೋದು, ಅವ್ರ ಹೆಸರಲ್ಲಿರುವಂಥ ಜಮೀನುಗಳು ಅವ್ರಿಗೆ ಗೊತ್ತಿಲ್ಲದೇ ಫ್ರೋಜರಿ ಡಾಕ್ಯುಮೆಂಟ್ಸ್ ಮಾಡಿ ಬೇರೆ ಅವ್ರ ಕುಟುಂಬದ ಹೆಸರಿನ ಮೇಲೆ ವರ್ಗಾವಣೆ ಮಾಡೋದು, ಈ ರೀತಿ ಅಲ್ಲಿ ಒಂದು ದಬ್ಬಾಳಿಕೆ ಅನ್ಯಾಯದ ಕೆಲಸ ಇವತ್ತು BR ಪಾಟೀಲ್ RK ಪಾಟೀಲ್ ಮಾಡ್ಲಿಕತ್ತಾರ. ಅದಕ್ಕೆ ಇವರೇನು ರಸ್ತೆಯಲ್ಲಿ ಜಬರ್ದಸ್ತಿ ಮಾಡ್ಲಿಕತ್ತಾರ ಅದನ್ನು ವಿರೋಧಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು 10ನೇ ತಾರೀಕು. ಮತ್ತು ಅದಕ್ಕಿಂತ ಮೊದಲು ಕೋರ್ಟಿಗೆ ಹೋಗಿ ಅಲ್ಲಿ ಆಳಂದ್ ಕೋರ್ಟ್ನಲ್ಲಿ ಸ್ಟೇ ಕೂಡ ಸಿಕ್ಕಾದ. ಇವರು ಜಮೀನಿನಲ್ಲಿ ರಸ್ತೆ ಮಾಡಬಾರ್ದು, ನೀವು ಏನಾದರೂ ಮಾಡೋಂಗಿದ್ರೆ ಅದು ಅಕ್ವೈರ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ರಸ್ತೆ ಮಾಡಬೇಕು ಅಂತ. ಆದ್ರೂ ಕೂಡ ಇಲ್ಲಿವರೆಗೂ ಅದಕ್ಕೆ ಎಷ್ಟು ಜಾಗ ಒತ್ತುವರಿ ಒಂದು 40 ಫೀಟ್ ಅಲ್ಲ 40 ಫೀಟ್ ಹಿಂಗೆ ಒಳಗೆ ಬಂದು ಉದ್ದ ಎಷ್ಟು ಆಗ್ತದೆ ಅದು? ಇಲ್ಲಿ ನಮ್ದಷ್ಟೇ ಹಿಂಗೆ ಒಳಗೆ ಒಂದು 40 ಫೀಟ್ ಬಂದರೆ ಹಿಂಗೆ ಉದ್ದ ಎಷ್ಟು ಫೀಟ್ ಅದ? 600 ಫೀಟ್. ಇದು ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ನಿಮಗೆ ಕೊಟ್ಟಿವಿ. ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಇದ್ರೂ ಕೂಡ ಯಾವುದೇ ಅಧಿಕಾರಿ ಅಲ್ಲಿ ಬಂದು ಆ ಕೆಲಸ ನಿಂದ್ರಿಸ್ಲಿಕ್ಕೆ ತಯಾರಿಲ್ಲ. ಮತ್ತು ಪೊಲೀಸರಿಗೆ ಹೇಳಿದ್ರೆ ಅವರು ಬರ್ತೀವಿ ಅಂತಂದು ಏನೂ ಸ್ಪಂದನೆ ಮಾಡ್ತಾಯಿಲ್ಲ. ಮತ್ತು ಅಲ್ಲಿ ಹೊಲದ ಮೇಲೆ ನಿಂತು ಇವರು ಇದು ಕೆಲಸ ಮಾಡಬೇಡ್ರಿ ಅಂತಂದು ಅಲ್ಲಿ ಗುತ್ತಿಗೆದಾರಿಗೆ ಹೇಳಿದ್ರೆ ಗುತ್ತಿಗೆದಾರ ಒಂದಿಷ್ಟು ಗುಂಡಗಳಿಗೆ ತೊಗೊಂಡು ಇವರಿಗೆ ಹೆದರ್ಸೋದು, ರಾಡ್ ತೊಗೊಂಡು ಹೊಡಿತೀನಿ ಅಂತಂದು ರಾಡ್ ತೊಗೊಂಡು ಇವರಿಗೆ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದ್ದು. ಮತ್ತು ಮಹೇಶ್ ಪಾಟೀಲ್ BR ಪಾಟೀಲ್ RK ಪಾಟೀಲ್ ಹಂಗೆ ಆರ್ಡರ್ ಮಾಡ್ರೆ ಮಗನ ನೀನು ಮುಚ್ಚು ರೋಡ್ ಮಾಡ್ತೀನಿ ಅಂತೇಳಿ ಅಂತಾನೆ. ಅವ್ರದ್ದೇ. ಅದಕ್ಕೆ ಈ ರೀತಿಯಲ್ಲಿ ದೌರ್ಜನ್ಯ ಮತ್ತು ಅನ್ಯಾಯ ನಡೀಲತ್ತದ. ನಾಳೆ ಇವರು ಏನು ನಾಗರಾಜ್ ಪಾಟೀಲ್ ಅವ್ರ ಹೊಲದಾಗ ಇದು ಅಕ್ರಮವಾಗಿ ಮಾಡ್ಲಿಕತ್ತಾರ, ಇದು ಏನಾದರೂ ಹೆಚ್ಚ ಕಮ್ಮಿ ಆಯಿತು ಅಂತಂದ್ರೆ ಇದಕ್ಕೆ ನೇರ ಹೊಣೆ BR ಪಾಟೀಲ್ರೇ ಆಗ್ತಾರ ಅಂತನೋ ಉದ್ದೇಶದಿಂದ ಇವತ್ತು ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 3 ಸ್ತಂಭಗಳು ಆದರೆ 4ನೇ ಸ್ತಂಭ ಮಾಧ್ಯಮ. ಇವತ್ತು ಆ 3 ಸ್ತಂಭದಾಗ ನ್ಯಾಯ ಕೇಳಗತ್ತಾರ, ಅವ್ರಿಗೆ ಸಿಗಲಾಗ್ಯದ. ಅದಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ನಾವು BR ಪಾಟೀಲ್ರಿಗೆ ಮತ್ತು SP ಅವರಿಗೆ DC ಅವರಿಗೆ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀವಿ. ಇದು ಏನು ಅಕ್ರಮ ಮತ್ತು ದೌರ್ಜನ್ಯ ನಡೆದದ, ಇದು ನಿಲ್ಲಿಸಬೇಕು ಮತ್ತು ಇದಕ್ಕೆ ಅವರು ಉತ್ತರ ಕೊಡಬೇಕು, ಯಾಕೆ ಈ ರೀತಿ ಮಾಡ್ಲಿಕತ್ತಾರ ಅಂತ. ಮತ್ತು ನಾವು ಈ ಮುಖಾಂತರ ನಿಮಗೆ ಆಹ್ವಾನ ಕೊಡ್ತೀವಿ, ನೀವು ಅಲ್ಲಿ ಸ್ಥಳಕ್ಕೆ ಬಂದು
ಅವ್ರದ್ದು ಏನು ಎಂಕ್ರೋಚ್ಮೆಂಟ್ ಮಾಡ್ಯಾರ ಅದನ್ನು ನೋಡ್ರಿ, ನೋಡಿ ಇದು ರಿಪೋರ್ಟ್ ಮಾಡಿರಿ ಅಂತಂದು ತಮಗೆ ಕೇಳ್ಕೊಂಡು ಈಗ ನಮ್ಮ ನಾಗರಾಜ್ ಪಾಟೀಲ್ ಅವರು ಅದನ್ನು ವಿಸ್ತಾರವಾಗಿ ಹೇಳ್ತಾರಂತ. ಹಾಂ, ಜೈನೇ ರೀ, ಆಳನ್ ಜೈ ರೀ. ಹಾಂ, ಬಂದೇವ್ರಿ. ಹಾಂ, PWD ರೀ. ಆ PWD ಅವರು ಪೈಲ ಇವರು AW ಬಂದಿರ್ರಿ. AW ಅವ್ರು ಬರೋಣ, ನಿಮ್ಮ ಹೊಲಕ್ಕೆ ಹಾನಿ ಆಗಲಾರ್ದಂಗೆ ನೀವು ಎಷ್ಟರ ಮಟ್ಟಕ್ಕೆ ಹೇಳ್ತೀರಿ ಅಷ್ಟೇ ಮಟ್ಟಿಗೆ ಮಾಡ್ತೀವಿ ರೀ, ಅದಕ್ಕೆ ಹೆಚ್ಚಿಗೆ ಮಾಡೋಂಗಿಲ್ಲ ಅಂತೇಳಿ ಅವ್ನು ಸುರುಗ್ ಬಂದು ಒಮ್ಮೆ ಹೋದವ್ರು ಈ ಕಡೆ ಬಂದಿಲ್ಲ ರೀ. ಒಟ್ಟು ಮಾಡಿಸ್ತೇವ್ರಿ ಅಂತ ಒಪ್ಕೊಂಡ್ರಿ. ಸರ್ಸಂಬ ಊರ್ಲಿಂದ ಬರ್ತದೆ ರೀ. ಊರ್ಲಿಂದ ಬಂದು ಬಸ್ ಸ್ಟ್ಯಾಂಡಿಗೆ ತಕ್ಕ ಬರ್ತದೆ, ಮೇನ್ ರೋಡ್ ಹ್ಯಾವ್ಯಾಕ್ ಬಂದು ಕರೀತಾರೆ. ಮತ್ತು ಊರಿಗೆ ಏನದ ರಸ್ತೆ ಏನದ ಇದು ಪಾಂದಿ ಒಳಗೆ ಅದ ರೀ. ಇದು ನೋಡ್ರಿ. ಹಾಂ ರೀ, ನಿಲ್ರಿ, ನಮ್ಮ ಬಾಬಾದೇ ಇರ್ತೇವೆ ರೀ, ನಮ್ಮ ಗೌಡ್ರದೇ ರೀ. ಒಟ್ಟ ಒಬ್ರು ಗೌಡ್ರ ಅವ್ನ ಎರಡನೇ ನಾವು ಅಂತೀವಿ ರೀ. ರಸ್ತೆ ಇಲ್ರಿ, ಪಾಂದ್ಯಾಗಿತ್ತು ರೀ. ಪಾಂದ್ಯಾಗ ರಸ್ತೆ ಆದ್ರಿ. ಈಗ ಏನದ ನಮ್ಮ ದೊಡ್ಡ ಅರಣಿ ಇತ್ತು. ಆ ಅರಣಿ ಮ್ಯಾಗ ಏನದ ರೋಜಾಗನ ಮಂದಿ ಹಾಯ್ತಿರು. ಇವ ಹೋದ ಸಲ 2004 ಇಸ್ವಿ ಒಳಗೆ RK ಪಾಟೀಲ್ ಕೊಡ್ಲಂಗ್ರಿ ಪಾಟೀಲ್ ಲೈಸೆನ್ಸ್ ಮ್ಯಾಗ ಕೆಲಸ ಹಿಡಿದಿದ. ನಮಗೆ ಪೊಲೀಸ್ ಠಾಣದ ಹಾಕಿಸಿಂದ್ರೆ ಅದು ಅಗಲ್ ಮಾಡ್ಯಾನ. ಈಗ ಮತ್ತೆ ಹೋದ ಸಲ ಇವ AS ಪಾಟೀಲ್ ತಿಳಿಸಿ ಒಬ್ಬ ಹಿಡಿದಿದ. 2004 ಅಲ್ಲ, ನಮ್ಗೆ ಕೇಳಿಸಲ್ಲ ಸರ್. ಅದು 2004 ಏನು ರೀ, ರೋಡ್ ಮಾಡಾಳಾಗ ನಾವು ಹರ್ಕತ್ ಕೊಡೋಣ ರೀ. ಹಾಂ ರೀ, ಹಾಂ, ಕಂಪ್ಲೇಂಟ್ ಭೀ ಮಾಡಿದ್ದೇವ್ರಿ ನಾವು. ನಾನು ಒಬ್ಬನ ಮ್ಯಾಗೆ ರೀ. ಹಾಂ, ಮಾಡೋದು ಬೆಳಕ ಆಳಂದ ಪೊಲೀಸ್ ಠಾಣದಾಗ ತಂದು ನಮ್ಮ 3 ಗಂಟೆಗೆ ಒಯ್ದು ರಾತ್ರಿ 11ಕ್ಕೆ ಬಿಟ್ಟಾರೆ ಸರ. ಆಳೆ ತಕ ಮಷಿನ್ ಹಚ್ಚಿ ಒತ್ತಿ ಅಗಲ್ ಮಾಡ್ಯಾರ ರೀ. ಸುರುವಿ ಮಾಡೋದು ಅದೇ ರೀ. ಆಳಂದ ಕೋರ್ಟ್ನಾಗ PS ಐತೆ ನಮ್ಗೆ ಒಯ್ದಿರ್ರಿ. ಈ ಮುಂದೆ 2022ಕ್ಕೆ ಮತ್ತು AS ಪಾಟೀಲ್ ತಿಳಿಸಿ ಕಾಂಟ್ಯಾಕ್ಟ್ ಹಿಡಿದಿರು. ನಾವು ಮಾಡಿಕೊಡಲ್ರಿ, ನಮ್ಮ ಪರಿಹಾರ ಮತ್ತು ಇದು ಕ್ವಾರ್ಟರ್ ಬೆಳಕ ನಾವು ಮಾಡಿಕೊಡ್ತಾನ ಬಿಟ್ಟಿರಿ. ಅವ್ರ ಆ ಕಡೆ ಈ ಕಡೆ ಮಾಡ್ಕೋತ ಬರೋದು, ನಮ್ದು ಬಂದ್ ಮಾಡೋದು. ಹಿಂಗೆ ಮಾಡ್ಯಾರ. ನಮ್ಮ ಹೊಲ್ದಾಗ ಹೋಗ್ಯಾರ. ನಾನು ಹೊಲ್ದಾಗೆ ರೀ. ನಾನು ಹೊಲಕ್ಕೆ ಅರಣಿ ಅಂದ್ರೆ ಆಡಿಸ್ತಾರೆ ದೊಡ್ಡದು. ನಮ್ಗೆ ಒಂದು 3 ಕಿಲೋಮೀಟ್ರ್ ಹಿಡಿದು ನೀರು ಬರ್ತಾರೆ ನಾನು ಹೊಲ್ದಾಗ. ಆ ನೀರಿನ ತಡೆ ಅಂತ ಹೇಳಿದ್ರೆ ಅಂಥ ದೊಡ್ಡ ಅರಣಿ ಹಾಕ್ಯಾರ. ತೆಳಗಿನ ಮಗಲು ಜಾಗ ಇಟ್ಟು ಅರಣಿ ಹಾಕ್ಯಾರ. ಹಿರಿಯರು ಕೆಳಗಿನ ಮಗಲು ನಮ್ಗೆ ಊಟ ಅದ ರೀ. ಆ ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲ ಪರಿಹಾರ ಕೊಡ್ತಾರೆ, ಕಪ್ಪತ್ಲಿ ಎಲ್ಲ ಕೆಲಸ ಮಾಡ್ಕೊತಾರೆ. ನಮಗೆಲ್ಲ ಹೊಳ್ಳಿಗೆ ಬರ್ತಾರೆ. ಗುತ್ತಿಗೆದಾರ ಪಾರ್ಟಿ ಅಂತ ಹೇಳಿಸಿದ್ರೆ ಮಾಡ್ತಾರೆ. 20 ವರ್ಷ ಆಯ್ತು, 23-4 ವರ್ಷ ಆಯಿತು ನಾವು ಗುತ್ತಿಗೆದಾರ ಪಾರ್ಟಿನೇ ಮಾಡ್ತೀವಿ. ಇವ್ರದಿಂದ ಯಾವಾಗೂ ನಮ್ಗೆ ಅನ್ಯಾಯ ಅದ ರೀ. ಇವರಿಗೆ ಅದ್ರ ಕಾಲಾಗ ಅವ್ರು ಒಟ್ಟು ಅವ್ರ ಮನೆ ಸಂಪರ್ಕ ಮಾಡಲ್ಲ. ನಮ್ಮನ್ನ ಇವ್ರು ಒಟ್ಟು ಥೇಟ್ ಗುಂಡಾಗಿರಿಗೆ ಅದಾರೆ. ಇವ್ರದಿಂದ ನಮಗೆ ಭಯ ಅದ. ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತೇಳಿ ನಿಮಗೆ ಮೀಡಿಯಾದವ್ರಿಗೆ 10 ಸಲ ಕೈ ಜೋಡಿಸಿ ಹೇಳ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಆನಂದರಾವ್ ಪಾಟೀಲ್, ನಾಗರಾಜ್ ಪಾಟೀಲ್, ಉಮಾದೇವಿ ಪಾಟೀಲ್, ಸಂತೋಷ್ ಹಾದಿಮನಿ ಇದ್ದರು.